ಕಲಬುರಗಿಯಲ್ಲಿ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸರ್ಕಾರ ಒಂದಾಗಿನಿಂದ ಈ ರೀತಿಯ ಚರ್ಚೆಗಳು ಆಗ್ತಾನೆ ಇದೆ. ಈ ಬಗ್ಗೆ ಕಲಬುರಗಿಯಲ್ಲಿ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ಬಂದಾಗಿನಿಂದಲೂ ಕೂಡ ಇದೇ ರೀತಿ ಚರ್ಚೆಗಳು ಆಗ್ತಾನೆ ಇದೆ. ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಈ ರೀತಿ ಚರ್ಚೆಗಳು ಆಗ್ತಾನೆ ಇದೆ ಅಂತ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಸರ್ಕಾರ ಬಂದಾಗಿನಿಂದ ಕೂಡ ಇದೇ ಚರ್ಚೆ ಆಗಿದೆ. ಪ್ರತಿ ದಿನವೂ ಇದೇ ಚರ್ಚೆಗೆ ಸಂಬಂಧಪಟ್ಟಂತೆ ನಾಯಕರು ಹೇಳಿಕೆ ಕೊಡ್ತಾನೆ ಇದ್ರು. ಈಗ ಕಲಬುರಗಿಯಲ್ಲಿ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ಶಾಂತಿಯನ್ನು ಕದಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಏನು ಗಲಭೆಗಳು, ಹಿಂಸೆ, ಭಯದ ವಾತಾವರಣ ಸೃಷ್ಟಿಯಾಗಿತ್ತು, ಅದು 90% ಎರಡೇ ತಿಂಗಳಲ್ಲಿ ಕಮ್ಮಿ ಆಗೋಯ್ತು. ಯಾರೂ ಸಹ ಗೊಂದಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನಾದರೂ ಹೇಳೋದಿಷ್ಟೇ, ಗೃಹ ಮಂತ್ರಿಗಳಿಗೆ, ಯಾರೇ ಆದ್ರೂ ಸಹ ಯಾವುದೇ ಧರ್ಮ, ಜಾತಿ, ಭಾಷೆ ಕಾನೂನನ್ನು ಕೈಗೆ ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಶಾಂತಿಯನ್ನು ಕೆಡವಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತು ನೆಲದ ಕಾನೂನಿನ ಮೂಲಕ ಭಾಳ ಕಠೋರ ಎಲ್ಲದರಲ್ಲೂ ನೀವು ತನಿಖೆ ಮಾಡಿಸಿ. ಇಡೀ ದೇಶದ ನಾನು ಬೇಕಾದ್ರೆ ನಂತರ ಎಲ್ಲ ವಿಡಿಯೋಗಳೆಲ್ಲ ಇದೆ. ಎಲ್ಲ ಅವ್ರುಗಳೇ ಶಾಂತಿ ಕದಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ಶಾಂತಿಯನ್ನು ಕದಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಏನು ಗಲಭೆಗಳು, ಹಿಂಸೆ, ಭಯದ ವಾತಾವರಣ ಸೃಷ್ಟಿಯಾಗಿತ್ತು, ಅದು 90% ಎರಡೇ ತಿಂಗಳಲ್ಲಿ ಕಮ್ಮಿ ಆಗೋಯ್ತು. ಯಾರೂ ಸಹ ಗೊಂದಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನಾದರೂ ಹೇಳೋದಿಷ್ಟೇ, ಗೃಹ ಮಂತ್ರಿಗಳಿಗೆ, ಯಾರೇ ಆದ್ರೂ ಸಹ ಯಾವುದೇ ಧರ್ಮ, ಜಾತಿ, ಭಾಷೆ